ಈ ನಡುವೆ ಪೆನ್ ಡ್ರೈವ್ ಹಂಚಿಕೆ ಆರೋಪ ಈಗ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರ ಮೇಲೆ ಕೂಡ ಕೇಳಿಬಂದಿದೆ. ಪ್ರೀತಮ್ ಗೌಡ ವಿರುದ್ಧ ಅಶ್ಲೀಲ ಪೆನ್ ಡ್ರೈವ್ ಹಂಚಿಕೆ ಆರೋಪ ಕೇಳಿಬಂದಿದೆ. ಹಾಗಾಗಿ ತನಿಖೆಯಲ್ಲಿ ಏನಾದರೂ ಪ್ರೀತಮ್ ಗೌಡ ಪಾತ್ರ ಕಂಡು ಬಂದರೆ ನಾವು ಕಾನೂನು ಕ್ರಮ ತಗೋತೀವಿ ಅಂತ ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ತನಿಖೆ ನಂತರ ಪ್ರೀತಮ್ ಗೌಡ ಪಾತ್ರ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ತನಿಖೆ ಮಾಡಿದ ನಂತರ ಪೊಲೀಸರು ಮಾಹಿತಿಯನ್ನು ಕೊಡ್ತಾರೆ, ಆಮೇಲೆ ನಾವು ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ಅದು ಇನ್ವೆಸ್ಟಿಗೇಷನ್ ಮಾಡೋರು ಮಾಡಿದ ಮೇಲೆ ಹೇಳ್ತಾರೆ. ನಮಗೆ ಇನ್ವೆಸ್ಟಿಗೇಷನ್ ಆದಮೇಲೆ ಹೇಳ್ತಾರೆ. ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂಥೇಳಿ ಅವರಿಗೆ FIR ಮಾಡಿದ್ದಾರೆ. ತನಿಖೆ ಮಾಡ್ತಾರೆ. ತನಿಖೆಯಲ್ಲಿ ಏನಾದರೂ ಕೂಡ ಅವ್ರದ್ದು ಪಾತ್ರ ಇದೆ ಅಂತ ಹೇಳಿದ್ರೆ ಏನು ಕಾನೂನಿನ ಪ್ರಕಾರ ಕ್ರಮ ತಗೋಬೇಕು ಅದು ತಗೊಳ್ತಾರೆ. ಗೊತ್ತಿಲ್ಲ, ಅದು ಇನ್ವೆಸ್ಟಿಗೇಷನ್ ಮಾಡೋರು ಮಾಡಿದ ಮೇಲೆ ಹೇಳ್ತಾರೆ. ನಮಗೆ ಇನ್ವೆಸ್ಟಿಗೇಷನ್ ಆದಮೇಲೆ ಹೇಳ್ತಾರೆ. ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂಥೇಳಿ ಅವರಿಗೆ FIR ಮಾಡಿದ್ದಾರೆ. ತನಿಖೆ ಮಾಡ್ತಾರೆ. ತನಿಖೆಯಲ್ಲಿ ಏನಾದರೂ ಕೂಡ ಅವ್ರದ್ದು ಪಾತ್ರ ಇದೆ ಅಂತ ಹೇಳಿದ್ರೆ ಏನು ಕಾನೂನಿನ ಪ್ರಕಾರ ಕ್ರಮ. ಓಕೆ, ಅದು ಕರೆಕ್ಟ್. ಅದು ಈಗಲೇ ಅವ್ರ ಮೇಲೆ ಆರೋಪ ಕೇಳಿ ಬಂದ ತಕ್ಷಣ ಹೋಗ್ಬಿಟ್ಟು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದ್ಬಿಡಲ್ಲ. ಸಾಮಾನ್ಯವಾಗಿ ಆ ಥರ ಮಾಡಲ್ಲ ಯಾರು ಕೂಡ. ಅದು ಪ್ರೂವ್ ಆಗಬೇಕು. ಈಗ ಪೆನ್ ಡ್ರೈವನ್ನು ಪ್ರೀತಮ್ ಗೌಡ ಹಂಚಿಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಪ್ರೂವ್ ಆದರೆ ಆಗ ಅವರು ಕ್ರಮ ತಗೋತಾರೆ. ಅದು ಪ್ರೀತಮ್ ಗೌಡ ಅಂತಲೇ ಅಲ್ಲ, ಯಾರೇ ಆದರೂ ಯಾರ ಹೆಸರು ಬಂದರೂ ಕೂಡ ಶ್ರೇಯಸ್ ಪಟೇಲ್ ಹೆಸರು ಕೇಳಿಬಂದಿತ್ತು. ಅದನ್ನು ಕೂಡ ನೋಡ್ತಾರೆ ಎನ್ಕ್ವೈರಿನಲ್ಲಿ ಇದೆಯಾ ಇಲ್ವಾ ಅಂತ. ತಪ್ಪಿತಸ್ಥರು ಅಂತ ಕಂಡು ಬಂದರೆ ನೋಟಿಸ್ ಕೊಟ್ಟು ವಿಚಾರಣೆ ಕರೀತಾರೆ, ವಶಕ್ಕೆ ಪಡಿತಾರೆ, ನಡೆಯುತ್ತವೆಲ್ಲ ಇನ್ನು ಮುಂದೆ.